ಕೊಡಬೇಕಾಗಿತ್ತು. ಆಗ ಸುಪ್ರೀಂ ಕೋರ್ಟಲ್ಲಿ ಇವರು ಇದಾಕಿದ್ರು. ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಆವತ್ತಿನ ಬೆಲೆ ಕೊಡಬೇಕಾಗಿತ್ತು. ಅವರ ಬೆಲೆ ಕೊಡೋದು ಬೇಡ, TDR ಕೊಟ್ಟರೆ ನಮಗೆ ಅನುಕೂಲ ಆಗುತ್ತೆ ಅಂಥೇಳಿ ಕಾರ್ಪೊರೇಷನ್ ಅವ್ರು ಏನು ಮಾಡ್ತಾರೆ, TDRಗೆ ಒಪ್ಪಿಸ್ತಾರೆ. ಆದರೆ ಇವರು TDRಗೂ ಕೂಡ ಇದಾಗಬೇಕು ಅಂಥೇಳಿ ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ ಏನು ಮಾಡ್ತದೆ, TDR ಕೊಡ್ಬೋದು ಅಂತ ಒಪ್ಪಿಗೆ ಕೊಡ್ತದೆ. TDR ಅಂತಂದ್ರೆ ಏನು, ಈ ಆಸ್ತಿಯ ಹಣ ನೀವು ಕೊಡಬೇಕು, ಕೊಡಲಿಲ್ಲ ಅಂತಂದರೆ ಆ TDR ಎಷ್ಟು ಆಸ್ತಿಯ ಬೆಲೆ ಬರ್ತದೋ ಅದಕ್ಕೆ ಸರಿಯಾಗಿ ಬೇರೆ ಕಡೆಯಲ್ಲಿ ಇವರೇನು ಮಾಡ್ಬೋದು, ಕಟ್ಟಡಗಳನ್ನು ಕಟ್ಟುವಾಗ ಇಷ್ಟು TDR ಅನ್ನು ಅಲ್ಲಿ ಬಳಕೆ ಮಾಡ್ಬೋದು. TDR ಕೊಡೋದು ಯಾವಾಗ, ಆಸ್ತಿ ಒಬ್ಬ ವ್ಯಕ್ತಿ ಎಕ್ಸ್ ವ್ಯಕ್ತಿಯದ್ದು ಆಸ್ತಿ ಆಗಿದ್ದರೆ TDR ಅನ್ನು ತಗೊಂಡ್ರೆ ಅವನ ಆಸ್ತಿ ಗ್ಯಾರಂಟಿ ಆಯಿತು. ಕೋರ್ಟಲ್ಲಿಗೆ TDRಗೆ ಒಪ್ಪಿಗೆ ಕೊಟ್ಟ ಮೇಲೆ ಈ ಆಸ್ತಿ ಯಾರ್ದೀಗ, ಮಹಾರಾಜರು. ಒಂದು ಕಡೆ ಮಹಾರಾಜರದಲ್ಲ ನಮ್ಮದು ಸರ್ಕಾರಕ್ಕೆ ಕೊಡಿ ಅಂತ ಒಂದು ಕಡೆ ಕೇಸ್ ಹಾಕಿದ್ದೀರಿ. TDRಗಲ್ಲಿ 16ರಲ್ಲಿ ಅವರು ಒಪ್ಪಿಗೆ ಕೊಟ್ಟ ಮೇಲೆ ಒಪ್ಪಿಗೆನೂ ಆಗಿದೆ. ಈಗೇನು ಮಾಡಿದ್ರಿ, ಕೆಲವರು ಇದನ್ನು ಒಪ್ಕೊಂಬಿಟ್ರೆ ನಮ್ಮದಲ್ಲ ಆಸ್ತಿ ಅವ್ರದ್ದು ಅಂತ ಆಗಿಬಿಡ್ತದೆ ಅನ್ನೋ ಕಾರಣಕ್ಕೆ ಅದನ್ನೂ ಒಂದು ಸೈಡಲ್ಲಿ ಇಟ್ಟಿದ್ದೀರಿ. ಇದು ಇತ್ಯರ್ಥ ಆಗಲಿಲ್ಲ, ಇದನ್ನೂ ಒಂದು ಸೈಡಲ್ಲಿ ಇಟ್ಟಿದ್ದೀರಿ. ಇದು ದ್ವಂದ್ವ ನೀತಿ ಅಲ್ವಾ ನಿಮ್ಮದು. TDRಗೆ ಕಾರ್ಪೊರೇಷನ್ ಒಪ್ಪಿಗೆ ಕೊಟ್ಟಿದೆ, ಅದಷ್ಟೇ ಅಲ್ಲ, ಕಾಂಪೌಂಡ್ ಕೂಡ ಹಾಕ್ಬಿಟ್ಟಿದೆ ಸುತ್ತಲೂ. ಅದು ಕಾರ್ಪೊರೇಷನ್ ಹಣದಲ್ಲೇ ಹಾಕಿದೆ. ಈಗ ರಸ್ತೆ ಮಾಡಬೇಕು ಅಷ್ಟೇ, ಮಾಡೋಕ್ಕೆ ಹೋಗ್ತಾ ಇಲ್ಲ. ಯಾಕೆ ಅಂದರೆ ಈ ದ್ವಂದ್ವದಿಂದ ಈಗ ಸುಗ್ರೀವಾಜ್ಞೆ ಹೊರಡಿಸ್ತಾ ಇದ್ದೀರಿ. ಏನು ಸುಗ್ರೀವಾಜ್ಞೆ ಸರ್ಕಾರ, ಯಾಕೆ ಅಂತಂದರೆ ಗೊತ್ತಲ್ಲ, ಎಮರ್ಜೆನ್ಸಿನೇ ದೇಶದ ಮೇಲೆ ಹಾಕಿದವರು. ಇದು ಯಾವ ಸುಗ್ರೀವಾಜ್ಞೆ ದೊಡ್ಡ ವಿಷಯ ಇವ್ರಿಗೆ, ಇದಕ್ಕೂ ಸುಗ್ರೀವಾಜ್ಞೆ ಯಾವುದಕ್ಕೆ, ಇವರ ಲ್ಯಾಂಡಿಗೆ. ಇನ್ನೊಂದು ಯಾವುದೋ ಸುಗ್ರೀವಾಜ್ಞೆ ಬರ್ತಾಯಿದೆ ಈಗ, ನಾನು ಆ ಸುಗ್ರೀವಾಜ್ಞೆನ ಒಪ್ತೇನೆ. ಅದ್ಯಾವುದು ಅಂತಂದರೆ ಈ ಫೈನಾನ್ಸಿನ ಬಗ್ಗೆ, ಮೈಕ್ರೋ ಫೈನಾನ್ಸಿನ ಬಗ್ಗೆ. ಮೈಕ್ರೋ ಫೈನಾನ್ಸು ಒಪ್ಕೊಂಡಿದ್ದೆ ಯಾಕೆ, ಈ ಸರ್ಕಾರ ಕೊಡಲಿಕ್ಕೆಲ್ಲ ಬಿಟ್ಟಿದ್ದೆ ಯಾಕೆ, ಅದಕ್ಕೆ ಕಟ್ಟಳೆಗಳಿರಲಿಲ್ವ, ಅದನ್ನೆಲ್ಲ ಮಾಡಲಿಲ್ಲ. ಮನೆ ನುಗ್ಗಿ ರಾಬ್ರಿ ಮಾಡೋ ರೀತಿಯಲ್ಲಿ ಫೈನಾನ್ಸ್ ಕಂಪನಿಗಳವರು ಮಾಡ್ತಿದ್ದಾರೆ. ಇವರೇನು ಬ್ಯಾಂಕ್ನವರಲ್ಲ, ಏನೂ ಅಲ್ಲ, ಇವೆಲ್ಲ ಪ್ರೈವೇಟ್ನವರು. ಬಡವರ ಜೀವ ಹಿಂಡತಕ್ಕಂಥ ಎಷ್ಟೋ ಜನರು ಪ್ರಾಣತ್ಯಾಗ ಮಾಡ್ತಿದ್ದಾರೆ. ಈ ರಾಜ್ಯ ಸರ್ಕಾರಕ್ಕೆ ಒಂದು ಥರ ಏನು ಗೌರವ ಇದೆಯಾ, ಮಾನ ಇದೆಯಾ, ಮರ್ಯಾದೆ ಇದೆಯಾ, ಇದನ್ನು ಪ್ರಶ್ನೆ ಮಾಡಬೇಕಾಗ್ತದೆ ನಾನು. ಇಂಥ ಪರಿಸ್ಥಿತಿ ಇದೆ, ಅದಕ್ಕೆ ನೀವು ತನ್ನಿ, ಆ ಬಡವರ ಜನರನ್ನು ನೀವು ರಕ್ಷಣೆ ಮಾಡಬೇಕಾಗಿದೆ ಮಾಡಿ. ಆದರೆ ಇದಕ್ಕೆಲ್ಲನೂ ಸುಗ್ರೀವಾಜ್ಞೆ ಮಾಡ್ಕೊಂಡು ಏನು ಮಾಡೋಕ್ಕೆ ಹೊರಟಿದ್ದೀರಿ ನೀವು ಅಂತ. ಇತಿ ಇಲ್ಲ ಮಿತಿ ಇಲ್ಲ, ಇದು ನೀವೇ ಒಪ್ಕೊಂಡಿರೋದು. ಆವತ್ತು ಲಕ್ಷ್ಮೀನಾರಾಯಣ್ ಅಂತೇಳಿ IAS ಆಫೀಸರ್ ಇದ್ದರು, ಅವರು ಕಾರ್ಪೊರೇಷನಲ್ಲಿ ಅವರೇ ಆವತ್ತು ಒಪ್ಪಿಸಿ, ಸರ್ಕಾರವೂ ಕೂಡ ಮೌಖಿಕವಾಗಿ ಒಪ್ಕೊಂಡು ಎಲ್ಲ ಮಾಡಿದ ಮೇಲೆ ಇವತ್ತು ನೀವು ಅಪಸ್ವರ ಎತ್ತಿ ನೀವು ಅವ್ರಿಗೆ ಇವತ್ತು ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರಿ. 2016ರಲ್ಲಿ ಆದೇಶ ಬಂದ ಮೇಲೆ ಸರ್ಕಾರ, ಆವತ್ತು ಇದೇ ಮುಖ್ಯಮಂತ್ರಿಗಳಿದ್ದರು ಸಿದ್ದರಾಮಯ್ಯನವರು, ಯಾಕೆ ಮಾತಾಡಲಿಲ್ಲ? ನಾವೇನಾದರೂ ಸತ್ಯ ಹೇಳಿಬಿಟ್ರೆ ಕೆಲವರಿಗೆಲ್ಲ ಪುಳುಕ ಶುರುವಾಗಿಬಿಡ್ತದೆ, ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ರಿಗೂ. ಅದರಲ್ಲೂ ನಿಮ್ಮ ಮೈಸೂರಲ್ಲಿ ಒಬ್ಬರಿದ್ದಾರೆ ಲಕ್ಷ್ಮಣ ಅಂತೆ, ಅವರು ಒಂದು ದಿನ ಬೆಂಗಳೂರಿಗೆ ಬರಲ್ಲ, ಇಲ್ಲೇ ಕೂತ್ಕೊಂಡು ಆಟ ಆಡ್ತಿರ್ತಾರೆ ಅವರು. ಏನಂತಂದ್ರೆ ಮುಖ್ಯಮಂತ್ರಿಗಳನ್ನೇ ಮಾತಾಡಿಸ್ಬಾರ್ದು, ಇನ್ನೇನು ಬೇಕಾದ್ರೂ ನೀವು ಮಾತಾಡ್ಕೊಳ್ಳಿ. ಈ ಬಕೆಟ್ ಹಿಡಿಯೋ ರಾಜಕಾರಣ ಇದೆಯಲ್ಲ, ನಾವು ಮಾಡೋದಿಲ್ಲ. ಸತ್ಯ ಹೇಳೋದಕ್ಕೆ ನಮಗೆ ಹೆದರಿಕೆ ಇಲ್ಲ, ನಾವು ತಪ್ಪು ಮಾಡೋದಿಲ್ಲ, ಬೇರೆಯವರು ಮಾಡೋರನ್ನ ನಾವು ಸಹಿಸ್ಕೊಳ್ಳೋದಿಲ್ಲ, ಬಿಡೋದಿಲ್ಲ. ನಮ್ಮ ಜಾತಿ ಬಗ್ಗೆ ಎಲ್ಲ ಮಾತಾಡಿದವ್ರು ಯಾರೋ ಲಕ್ಷ್ಮಣ ಅಂತಕ್ಕಂಥ ಅವ್ರು, ನೀವು ಆ ಜಾತಿ, ನಾನು ಜಾತಿಯನ್ನು ನಾನು ಬಳಕೆ ಮಾಡೋದಿಲ್ಲ. ಜಾತಿಯಲ್ಲಿ ಯಾರೋ ನಾವೆಲ್ಲರೂ ಕೂಡ ನಮ್ಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಜಾತಿ ಗೊತ್ತಿಲ್ಲ. ನಮ್ಮ ಪಕ್ಷದಲ್ಲಿ ಅದು ಯಾವುದು ನಾವು ಅದನ್ನು ಬಳಕೆನೂ ಮಾಡೋದಿಲ್ಲ. ಆದರೆ ಯಾರೋ ಒಂದು ಹುಟ್ಟಿದಾಗ ಯಾವುದೋ ಒಂದು ಜಾತಿಯಲ್ಲಿ ಹುಟ್ಟೋದು ಅನಿವಾರ್ಯ, ಯಾಕಂದರೆ ಜಾತಿ ಪದ್ಧತಿಗಳಿದೆ ಇಲ್ಲಿ. ಅದಕ್ಕಾಗಿ ನೀವು ಇಂಥ ಜಾತಿಯಲ್ಲಿ ಹುಟ್ಟಿದ್ದೀನಿ ಅಂತೇಳಿ ನೀವೇನೇನೋ ಮಾತಾಡಿ, ನಾನೇನು ಮಾತಾಡ್ತೀನಿ?
ನಿನಗೆ ತಾಕತ್ತಿದ್ದರೆ ನನ್ನ ಮುಂದೆ ಬಂದು ಮಾತಾಡೋಕ್ಕೆ ನಿಂಗೆ ತಾಕತ್ತಿದ್ದರೆ ಬಂದು ಮಾತಾಡೋದು, ಅಂಕಿಅಂಶಗಳ ಸಮೇತ ಕೊಡ್ತೀನಿ. ಅದನ್ನು ಬಿಟ್ಟು ಈ ಬಕೆಟ್ ಹಿಡಿಯೋ ರಾಜಕಾರಣ ಮಾಡಿ ನಾವೇನು ಗಿಟ್ಟಿಸ್ಕೊಂಡಿಲ್ಲ. ನಮ್ಮ ಯೋಗ್ಯತೆಗೆ ನಮ್ಮ ಪಕ್ಷ ಬೆಲೆ ಕೊಡ್ತದೆ ಹೊರತು ಬಕೆಟ್ಗಳಿಗೆಲ್ಲ ನಮ್ಮ ಪಕ್ಷ ಬೆಲೆ ಕೊಡಲ್ಲ. ಆ ಬಕೆಟ್ ಹಿಡಿಯೋ ಕೆಲಸ ನೀವು ಮಾಡಿ, ನೀವೇನೇನು ಗಿಟ್ಟಿಸ್ಕೊಂಡಿದ್ರೆ ಎಲ್ಲ ಗೊತ್ತಿದೆ. ಇನ್ನೊಂದು ಸಾರಿ ಏನಾದರೂ ಇದೇ ರೀತಿ ಮಾತಾಡಿದ್ರೆ ಮತ್ತೆ ನಾನು ಬರ್ತೀನಲ್ಲ, ಅವಾಗ ತೋರಿಸ್ತೀನಿ, ಹೇಳ್ತೀನಿ ಏನು ಅನ್ನೋದನ್ನು. ಸಿದ್ದರಾಮಯ್ಯನವರು ಜನತಾದಳದಲ್ಲಿ ಇರುವವರೆಗೂ ನಾನು ಕೂಡ ಅವ್ರನ್ನ ಬಹಳ ಹತ್ತಿರದಿಂದ ಬಲ್ಲವನು. ಸುಳ್ಳು ಹೇಳ್ತಿರಲಿಲ್ಲ, ಬಹಳ ಖಡಕ್ಕಾಗಿ ಮಾತಾಡೋರು, ಏನೇ ಇದ್ದರೂ ನೇರ ಅನ್ನೋರು. ಈಗ ಕಾಂಗ್ರೆಸ್ಗೆ ಹೋದ್ಮೇಲೆ ಕಾಂಗ್ರೆಸ್ನಲ್ಲಿ ಇರೋರು ಎಲ್ಲರೂ ಸುಳ್ಳು ಹೇಳ್ತಿದ್ರಲ್ಲ, ಅವರೆಲ್ಲರನ್ನು ಮೀರಿ ಈಗ ಒಳ್ಳೆ ಪದವಿ ಗಿಟ್ಟಿಸಿಬಿಟ್ಟಿದ್ದಾರೆ. ಸುಳ್ಳು ಹೇಳೋದ್ರಲ್ಲೂ ಒಳ್ಳೆ ಪದವಿ ಗಿಟ್ಟಿಸಿದ್ದಾರೆ. ಯಾಕೆ ಅಂದರೆ ಅದು ಸಹಜ ಕೂಡ. ಈಗ ಅವ್ರಿಗಿಂತ ಹೆಚ್ಚು ನೀವು ಸುಳ್ಳು ಹೇಳಲಿಲ್ಲ ಅಂದರೆ ನೀವು ಅವ್ರ ಮಧ್ಯದಲ್ಲಿ ಹೆಂಗೆ ಬದುಕಕ್ಕೆ ಸಾಧ್ಯ ಆಗುತ್ತೆ? ಅದರಿಂದ ಕಲ್ತಿದ್ದೀರಿ. ಅವ್ರು ಏನೇನು ವಿದ್ಯೆಗಳು ಕಲ್ತಿದ್ರು ಕಾಂಗ್ರೆಸ್ನವರು, ಅವರನ್ನೆಲ್ಲ ಮೀರಿಸೋ ವಿದ್ಯೆ ಕಲ್ತಿದ್ರಿಂದನೇ ಇವರು 2ನೇ ಬಾರಿಗೂ ಕೂಡ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯವಾಗಿತ್ತು. ಇಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿದೆ. ಆದ್ದರಿಂದ ಇವರು ಆ ಮಹಾರಾಜರ ಇದು ನೋಡಿ, ನಾನು ಯಾಕೆ ಮಹಾರಾಜರ ಬಗ್ಗೆ ಮಾತಾಡ್ತೀನಿ, ನನಗೇನು ಅದರ ಅವಶ್ಯಕತೆ ಇರಲಿಲ್ಲ. ಬಟ್ ನನ್ನ ಪಕ್ಷದ MP ಅವರೇನಾದರೂ ಕಾಂಗ್ರೆಸ್ಸಲ್ಲಿ MP ಆಗಿಬಿಟ್ಟಿದ್ರೆ ಇವತ್ತು ಈ ವಿಷಯನೇ ಬರ್ತಿರಲಿಲ್ಲ. ಅವರು ನಮ್ಮ ಪಕ್ಷದ MP ಆಗಿದ್ದರಿಂದ ಇವರಿಗೆ ಬೆಂಕಿ ಬಿದ್ದಿದೆ. ಆದ್ದರಿಂದ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಯಾಕೆ ಟಾರ್ಗೆಟ್ ಅಂದರೆ ನನ್ನ ಪಕ್ಷದ ಸದಸ್ಯರಾಗಿದ್ದರಿಂದ ಅವರನ್ನು ನೀವು ಟಾರ್ಗೆಟ್ ಮಾಡ್ತಿದ್ದೀವಿ. ಇದು ಟಾರ್ಗೆಟ್ ಪೊಲಿಟಿಕ್ಸು. ಅದರಿಂದ ನಾನು ಮಾತಾಡ್ತೀನಿ. ಇದು ಒಂದನೇದು. ಎರಡನೇದು, ನಾವು ಪರಿಶಿಷ್ಟ ಜಾತಿ ವರ್ಗಗಳು ಹಿಂದುಳಿದವರು ಎಲ್ಲರೂ ಕೂಡ ಆ ರಾಜಮನೆತನಕ್ಕೆ ನಾವು ಗೌರವಿಸ್ತೇವೆ, ನಾವು ಋಣಿಯಾಗಿದ್ದೇವೆ. ಈ ದೇಶದಲ್ಲಿ ಮೀಸಲಾತಿ ಬರೋದಕ್ಕೆ ಮುಂಚೆ ಮೀಸಲಾತಿ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಕೊಟ್ಟವರು. ನಮಗೆ ಈ ಓದು ಬರಹ ಅನ್ನೋದರಿಂದ ದೂರ ಇದ್ದ ಕಾಲದಲ್ಲಿ ಹಾಸ್ಟೆಲ್ಗಳನ್ನು ತೆರೆದು, ಶಾಲೆಗಳನ್ನು ತೆರೆದು ನಮಗೆ ವಿದ್ಯೆಯನ್ನು ಕೊಟ್ಟು ನಮ್ಮೆಲ್ಲರನ್ನು ಇವತ್ತು ಈ ಭಾಗದಲ್ಲಿ ಮೇಲೆತ್ತಿದವರು ಆ ಮಹಾರಾಜರ ಕುಟುಂಬ. ಈ ಯಾವ ಮಟ್ಟಕ್ಕೆ ಕಾಂಗ್ರೆಸ್ ಹೇಳ್ತದಂತಂದರೆ, ಟಿಪ್ಪು ಸುಲ್ತಾನ್ ಕಟ್ಟಿದ KRS ಅಂತಾರೆ. ಹೌದಾ? ಟಿಪ್ಪು ಸುಲ್ತಾನ ಕಟ್ಟಿಯೋದು. ಅವ್ರ ಮನೆಯಲ್ಲಿದ್ದು ಒಡವೆಗಳೆಲ್ಲ ಹೋಗಿ ಅಡ ಇಟ್ಟಿದ್ರ? ಮತ್ತು ಚರಿತ್ರೆ ಹೇಳ್ತದೆ, ಅಮ್ಮವರು ಒಡವೆಗಳೆಲ್ಲ ತಗೊಂಡೋಗಿಟ್ರು, ಮಹಾರಾಜರು ಒಡವೆಗಳನ್ನೆಲ್ಲ ತಂದು ಕೊಟ್ಟರು, ಇಷ್ಟು ಕಷ್ಟಪಟ್ಟು ಕಳಿಸಿದ್ರು. ವಿಶ್ವೇಶ್ವರಯ್ಯ ಅದರ ಇಂಜಿನಿಯರ್ ಆಗಿತ್ತು. ಎಲ್ಲ ಹಿಸ್ಟ್ರಿ ಎಲ್ಲ ಇದು ಸುಳ್ಳು. ಅದು ಮಾತ್ರ ನಿಮಗೆ ಬೇಕಾದ್ದು ಮಾತ್ರ ಸತ್ಯ. ಇವತ್ತು ಈ ಭಾಗದ ಜನ ನೆಮ್ಮದಿಯಿಂದಿದ್ದಾರೆ. ಒಳ್ಳೆ ರೈತರು ಇವತ್ತು ಬೆಳೆ ಬೆಳ್ಕೊಂಡು ನೆಮ್ಮದಿಯಿಂದ ಜೀವನ ಮಾಡ್ತಾರಂದರೆ ಆ ಕುಟುಂಬದ ಆಶೀರ್ವಾದ ಇದೆ. ಆದ್ದರಿಂದ ನಾವು ಋಣಿಯಾಗಿದ್ದೇವೆ, ನಾವು ಮಾತಾಡ್ತೇವೆ. ಅಂಥದ್ದನ್ನು ಕೂಡ ನೀವು ಕೆಟ್ಟದಾಗಿ ಬಯಸ್ತಿರಲ್ಲ, ತಪ್ಪಲ್ವ ಇದು? ಆ ಕಾರಣದಿಂದ ಅಷ್ಟೇ. 2 ವಿಷಯ ಆಯಿತು. 3ನೇ ವಿಷಯ ಇದ್ದಾರೆ. ಇದು ವಿಷಯ ಏನಂತಂತಂದರೆ, HD ಕೋಟೆ ಭಾಗದಲ್ಲಿ ಎಕೋ ಸೆನ್ಸಿಟಿವ್ ಝೋನ್ ಇದೆ, ಪಕ್ಕದಲ್ಲೆಲ್ಲ ಫಾರೆಸ್ಟ್ ಇದೆ. ಇಲ್ಲಿ 4 ಡ್ಯಾಮ್ಗಳಿರ್ತಕ್ಕಂಥದ್ದು ಯಾವುದಾದ್ರೂ ಒಂದೇ ಒಂದು ಕ್ಷೇತ್ರ ಇದ್ದರೆ ಅದು HD ಕೋಟೆ. ಇಲ್ಲಿ ನುಗು, ತಾರಕ, ಕಬಿನಿ, ಹೆಬ್ಬಾಲ 4 ಡ್ಯಾಮ್ಗಳಿವೆ. ಇಲ್ಲಿ ಅಂತಾರಾಷ್ಟ್ರೀಯ 2 ಉದ್ಯಾನಗಳಿವೆ, ನಾಗರಹೊಳೆ, ಬಂಡೀಪುರ. ಈ ಪ್ರದೇಶದಲ್ಲಿ ಇವ್ರದ್ದು 2 ಎಕರೆ ಜಾಗ ಇದೆ. ಬಫರ್ ಝೋನಲ್ಲೂ ಇಲ್ಲ ಅಥವಾ ಫಾರೆಸ್ಟಲ್ಲಿಲ್ಲ. ಇವರಿಗೆ ಸುಮಾರು 86-87ರಲ್ಲಿ ಇವರಿಗೆ ಸರ್ಕಾರದಿಂದ ಇದಾಗಿ ಎಲ್ಲ ದಾಖಲೆ ಇದೆ. ಅವರು ಮನೆ ಕಟ್ಟಿದ್ದಾರೆ, ಮನೆ ಇದೆ. ಅವ್ರ ಹೆಸರು
ರಜಿಯಾ, ಈ ಮೇಡಮ್ ಹೆಸರು ರಜಿಯಾ, ಅವರ ಹಸ್ಬೆಂಡ್ ಅವರು ಅಬ್ದುಲ್ ರಜಾಕ್. ಇವರು ಸುಮಾರು ಇಷ್ಟು ವರ್ಷಗಳ ಕಾಲ ಇದು ಕೂತ್ಕೊಂಬ ಇದ್ದು ಇವರು ಮುಸಲ್ಮಾನ್ ಬಂಧುಗಳು. ಸಿದ್ದರಾಮಯ್ಯನವ್ರು ಮಾತಿತ್ತರ ಮೊದಲು ಹೇಳ್ತಿದ್ರು, ಮೊನ್ನೆ ಇತ್ತೀಚೆಗೆ ಹೇಳವ್ರೆ, ಮುಂದಿನ ಜನ್ಮದಲ್ಲಿ ಏನಾದರೂ ನಾನು ಮುಂದಿನ ಜನ್ಮ ಇದೆ ಅಂತ ನನಗೂ ಗೊತ್ತಿಲ್ಲ, ಒಂದು ಸಮಯ ಇದ್ದರೆ ನಾನು ಕೂತ್ಕೊಳ್ಳ ಮುಸ್ಲಿಮ್ ಆಗೇ ನಾನು ಹುಟ್ಟೋದು ಅಂತ ಹೇಳಿದ್ದಾರೆ. ಭಾಳ ಮುಸ್ಲಿಮ್ ಆಗೋಕ್ಕೆ ಅಷ್ಟು ದಿನ ಕಳಿಬೇಕಾಗಿರಲಿಲ್ಲ. ಈಗಲೇ ಅವ್ರು ತೀರ್ಮಾನ ಮಾಡಿದ್ದಿದ್ದರೆ 1-2-3 ದಿನದಲ್ಲಿ ಆಗ್ಬೋದಾಗಿತ್ತು. ಇದೆಲ್ಲ ವೋಟ್ ಬ್ಯಾಂಕ್ಗಾಗಿ ಮಾಡಂತ ಮಾತಾಡೋ ಮಾತುಗಳು. ಆಗೋದಿದ್ದರೆ ನಾವೇನು ತಣಿತೀವ? ನಾಳೆ ಮುಸ್ಲಿಮ್ ಆಗಿ ನಾವೇನು ಬೇಡ ಅನ್ನಲ್ಲ, ನಾವು ಮುಸ್ಲಿಮರನ್ನು ಗೌರವಿಸ್ತೀವಿ. ಬಟ್ ನೀವು ಮುಸ್ಲಿಮರನ್ನು ದಾರಿ ತಪ್ಪಿಸಿ ನಮ್ಮ ಹತ್ರಕ್ಕೆ ಬರೆದಿದ್ದಂಗೆ ಇಟ್ಟಿದ್ದೀರಿ. ಪಾಪ ನೋಡಿ, ಅವರಿಬ್ಬರು ಧೈರ್ಯ ಮಾಡಿ ಬಂದಿದ್ದಾರೆ. ಯಾಕೆ ಅಂದರೆ ನ್ಯಾಯ ಕೊಡಿಸ್ತಾರೆ ಅಂತ. ಮನೆ ಕಟ್ಟಲಿಕ್ಕೆ ಲೈಸೆನ್ಸ್ ಕೂಡ ತೊಗೊಂಡಿದ್ದಾರೆ ಅವರು. ಈಗ ಯಾರು ಲೈಸೆನ್ಸ್ ಕೊಟ್ಟಿದ್ದಾರಲ್ಲ ಅವ್ರನ್ನೇ ಕರ್ಕೊಂಡು ಬಂದು JCBಗಳು ಬಿಟ್ಟು ಡೆಮಾಲಿಷನ್ ಮಾಡಿಸಿದ್ದಾರೆ ಅವ್ರ ಮನೆ. ಇದ್ರ ಮೇಲೆ ಬ್ಯಾಂಕ್ ಲೋನ್ ಕೂಡ ಇದೆ. ಮನೆ ಮೇಲೆ ಬ್ಯಾಂಕ್ ಲೋನ್ ಇದ್ದು 10 ಲಕ್ಷ ಲೋನ್ ತೊಗೊಂಡು 10 ಲಕ್ಷ ಅಂದರೆ ಲೋನ್ ಎಷ್ಟು? 4 ಲಕ್ಷ ಆಯಿತಾ? 4 ಲಕ್ಷ ಲೋನ್ ತೊಗೊಂಡಿದ್ದಾರೆ. ಸುಮಾರು 10 ಲಕ್ಷ ಆ ಮನೆ ಮೇಲೆ ಖರ್ಚು ಮಾಡಿದ್ದಾರೆ. ಅವರ ಸ್ವಂತ ಜಾಗ ಇದು. ಯಾಕೆ ಅಂದರೆ ಇವರಿಗೆ ಲೈಸೆನ್ಸು ಎಲ್ಲ ಇದ್ದರೂ ಇದನ್ನು ಹೊಡೆದಾಕ್ತಾರೆ. ತಿರುಗಿ ಮುಸಲ್ಮಾನರಿಗೆ ನಾವು ಭಾಳ ಒಳ್ಳೇದು ಮಾಡಿದ್ದೀವಿ ಅಂತಂದವ್ರೆ. ಏನು ಮುಖ್ಯಮಂತ್ರಿನೂ ಮಾಡಿದ್ರು ಕಾಂಗ್ರೆಸ್ನವರು, ಕರ್ನಾಟಕದಲ್ಲಿ ಮುಖ್ಯಮಂತ್ರಿನೂ ಮಾಡಿಬಿಟ್ಟಿದ್ರು ಪಾಪ ಅವ್ರನ್ನ. ಮಂತ್ರಿಗಿರಿ ಕೊಟ್ಬಿಟ್ರೆ ದೊಡ್ಡ ವಿಷಯ ಅಲ್ಲ. ದಲಿತರನ್ನು ಮುಖ್ಯಮಂತ್ರಿ ಮಾಡ್ತೀವಿ ಅಂತ 75 ವರ್ಷದಿಂದ ಅವ್ರಿಗೆ ಅಂಗೈಯಲ್ಲಿ ಆಕಾಶ ತೋರಿಸಿದ್ದೆ. ಇವತ್ತಿಗೂ ಓಟ್ ತೊಗೋತೀರಿ, ಇವತ್ತಿಗೇನು ಮಾಡಿಲ್ಲ. ಈಗ ಮುಸ್ಲಿಮ್ಸ್ ಅಂತ ತಗೊಂಡಿದ್ದೀರಿ. ಈಗ ಅವರು ಮುಸ್ಲಿಮ್ಸ್ ಅಲ್ವಾ? ಸ್ವಲ್ಪ ಅನುಕಂಪ ಇರಬೇಕಾಗಿತ್ತಲ್ಲ ನಿಮಗೆ. ಯಾವ ಕಾರಣಕ್ಕೆ ನೀವು ಹೊಡೆದ್ರಿ? ಆ ಇನ್ಸ್ಪೆಕ್ಟ್ರ್ ಇದ್ದಾರೆ ಏನವ್ರು ಅಂತಂದು ಚಂದ್ರಶೇಖರ್ ನಾಯ್ಕ್ ಅಂತ, ಕಂಪ್ಲೇಂಟ್ ತಗೊಳಕ್ಕೆ ರೆಡಿ ಇಲ್ಲ ಇದುವರೆಗೂ. ಯಾರನ್ನ ಕಳಿಸ್ತಾರೆ? ಕಾಂಪ್ರಮೈಸ್ ಮಾಡಿಸೋದು. ಏನು ಕಾಂಪ್ರಮೈಸ್ ಮಾಡಿಸೋದು? ನೀವು ಯಾರನ್ನ ಕೇಳಿ ನೀವು ಡೆಮಾಲಿಷ್ ಮಾಡಿದ್ರಿ? ಒಂದು ಲೈಸೆನ್ಸು ನೀವೇ ಕೊಟ್ಟು ಒಂದು ನೋಟಿಸ್ ಕೊಡಬೇಕಾಗಿತ್ತು. ಏನು ಕಾರಣ ಏನು ಅನ್ನೋದನ್ನು ನೋಟಿಸ್ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ನೀವು ತಂದು ಇಮಿಡಿಯೇಟ್ಲಿ ನೀವು ಡೆಮಾಲಿಷ್ ಮಾಡಿದ್ದೀರಿ. ಜೊತೆಗೆ ಅವ್ರನ್ನ ಇವತ್ತು ಮನೆ ಇಲ್ಲದಂಗೆ ಅವ್ರನ್ನ ಬೀದಿಗೆ ಹಾಕಿದ್ದೀರಿ. ಜಮೀನು ತಿರುಗಿ ಅವ್ರದ್ದೇ. ಆದರೆ ಹೇಳಿರೋದು ಏನು ಗೊತ್ತಾ? ನಿಮಗೆ ಪರ್ಮಿಷನ್ ಇಲ್ಲ ಅಂತ. ಲೈಸೆನ್ಸ್ ಅಂದ್ರೇನು, ಪರ್ಮಿಷನ್ ಅಂದ್ರೇನು ಮಾಡಿದ್ದೀರಿ. ಅದಾದಮೇಲೆ ಪಕ್ಕದಲ್ಲಿ ಮೊದಲು 60 ರೆಸಾರ್ಟ್ಸ್ ಇದೆ ಸುತ್ತಮುತ್ತ. 60 ರೆಸಾರ್ಟ್ಸು ಈಗಾಗಲೇ ಆ ಪ್ರಾಂತ್ಯದಲ್ಲಿದೆ. ಈಗ 140 ರೆಸಾರ್ಟು ಪ್ರಾಜೆಕ್ಟ್ಗಳು ಹೊಸವು ಬರ್ತೀವಿ. ಬಫರ್ ಝೋನು ನೋಡಿಲ್ಲ, ಅಲ್ಲಿ ಕಾಡು ಅನ್ನೋದನ್ನು ನೀವು ನೋಡಿಲ್ಲ. ನಿಮ್ಮ ಹತ್ರ ಪರ್ಮಿಷನ್ನು ಯಾರೂ ತೊಗೊಂಡಿಲ್ಲ. ದೊಡ್ಡ ವ್ಯಕ್ತಿಗಳು ಬಂದಿದ್ದಾರೆ ಬೆಂಗಳೂರಿನಿಂದ. ಇಡೀ ರಾಜ್ಯದಲ್ಲಿರ್ತಕ್ಕಂಥ ಬಂಡವಾಳಶಾಹಿಗಳು ಬಂದು ದುಡ್ಡು ಮಾಡಲಿಕ್ಕೆ ಅಲ್ಲಿ ರೆಸಾರ್ಟ್ಗಳನ್ನು ಮಾಡ್ತಿದ್ದಾರೆ. 5 ಎಕರೆ 10 ಎಕರೆ 20 ಎಕರೆ ಎಲ್ಲ ಆಗಿದೆ. ಈಗ ಅಲ್ಲಿ ಕನ್ಸ್ಟ್ರಕ್ಷನ್ಸು ಇಷ್ಟೊಂದು ದೊಡ್ಡ ಕನ್ಸ್ಟ್ರಕ್ಷನ್ಸ್ ಆಗ್ತಿದೆಯಲ್ಲ, ಯಾರು ಪರ್ಮಿಷನ್ ತೊಗೊಂಡಿದ್ದಾರೆ? ಯಾರು ಕೊಟ್ಟರು ಪರ್ಮಿಷನ್ ಇವರಿಗೆಲ್ಲ? ಬಫರ್ ಝೋನಲ್ಲಿ ನೀವು ಹೆಂಗೆ ಇದು ಮಾಡಕ್ಕೆ ಮಾಡ್ತೀರಿ? ಅಲ್ಲಿ ಕಾಡು ಪ್ರಾಣಿ, ಈಗ ಕಾಡಿದೆ, ಟೈಗರ್ ಪ್ರಾಜೆಕ್ಟ್ ಇದೆ ಪಕ್ಕದಲ್ಲಿ. ನೀವು ಈ ಕನ್ಸ್ಟ್ರಕ್ಷನ್ಗೆ ಯಾವ ರೀತಿ ಯಾಕೆ ಕೊಟ್ಟಿದ್ದೀರಿ? ಯಾರು ಕೊಟ್ಟರು ಲೈಸೆನ್ಸು? ಈ ಸರ್ಕಾರ ಯಾರಿಗೆ ಬೇಕೋ ಅವರನ್ನು ಓಲೈಕೆ ಮಾಡೋದು, ಅವರಿಗೆ ವ್ಯಾಪಾರಕ್ಕೆ ಅನುವು ಮಾಡಿಕೊಡೋದು, ಬೇಡದಿದ್ದವರನ್ನು ತೊಂದರೆ ಕೊಡೋದು, ಈ ಕೆಲಸವನ್ನು ಮಾಡ್ತಿದ್ದಾರೆ. ಆದ್ದರಿಂದ ತಕ್ಷಣ ಅಲ್ಲಿ ನಡೀತಾ ಇರತಕ್ಕಂಥ ಎಲ್ಲ ಕನ್ಸ್ಟ್ರಕ್ಷನ್ ಚಟುವಟಿಕೆಗಳನ್ನು ನಿಲ್ಲಿಸಬೇಕು ಸರ್ಕಾರ. ಯಾವ ಉದ್ದೇಶಕ್ಕೆ ಅವರು ಕನ್ಸ್ಟ್ರಕ್ಷನ್ಸ್ಗಳು ಮಾಡ್ತಿದ್ದಾರೋ ಅದಕ್ಕೆ ಪರ್ಮಿಷನ್ ಇರಬೇಕು. ನೀವು ಫಾರೆಸ್ಟಲ್ಲೂ ಕೂಡ ಇವತ್ತು ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ. ಯಾರು ಇದಕ್ಕೆಲ್ಲ ಕುಮ್ಮಕ್ಕು ಕೊಟ್ಟಿದ್ದು? ಸರ್ಕಾರ ತಾನೇ. ನಿಮ್ಮ ಸರ್ಕಾರವ ಈ ರೀತಿ
ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ಸರ್ಕಾರ ಅನುವು ಮಾಡಿಕೊಡೋದಾದರೆ ನಿಮ್ಮ ಸರ್ಕಾರ ಏನು ಅನ್ಬೇಕು? ಅದು ಎಷ್ಟು ಫಾಸ್ಟಾಗಿ ನಡೀತಾ ಇದೆ ಅಂದರೆ, ಅರೆ ನಮ್ಮದೇನಾದರೂ ಸರ್ಕಾರ ಈ ಗೊಂದಲ ಇದೆಯಲ್ಲ, ಈಗ ಈ ಸರ್ಕಾರ ಏನಾದರೂ ಬಿದ್ದುಗಿದ್ದೋಗ್ಬಿಟ್ರೆ ಇನ್ನು ಮುಂದೆ ಬರೋ ಸರ್ಕಾರ ಏನಾದರೂ ಇದನ್ನೆಲ್ಲ ನಿಲ್ಲಿಸ್ಬಿಟ್ಟಾರೋ ಅಂಥೇಳಿ ಹಗಲು ರಾತ್ರಿ ಕೆಲಸಗಳು ನಡೀತಾವೆ. ಈ ರೀತಿ ಇದನ್ನೆಲ್ಲನೂ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಇವತ್ತು ಈ ಸರ್ಕಾರ ಮಾಡ್ತಿದೆ. ತಕ್ಷಣ ಅದನ್ನೆಲ್ಲ ನಿಲ್ಲಿಸಬೇಕು. ಈ ಬಡವರು ಏನು ಮಾಡಿದ್ದಾರೆ, ಮೊದಲು ಅವ್ರಿಗೆ ಮನೆ ಕಟ್ಟಿಕೊಡ್ಬೇಕಲ್ಲಿ. ನಾನು ಈ ಸಾರಿ ಹೋಗ್ತಿಲ್ಲ, ಇನ್ನೊಂದು ವಾರ ಬಿಟ್ಟು ನಾನು ಬರ್ತೇನೆ, ಆ ಜಾಗನ ವಿಸಿಟ್ಟು ಮಾಡ್ತೇನೆ. ಅಷ್ಟೊತ್ತಿಗೆ ಅಧಿಕಾರಿಗಳು ನೋಡಿ ಅಧಿಕಾರಿಗಳೇ, ಈ ಬಕೆಟ್ ರಾಜಕಾರಣದ ಜೊತೆಯಲ್ಲಿ ನೀವು ಸೇರಬೇಡಿ. ನೀವು 30-35 ವರ್ಷಗಳ ಕಾಲ ಅಧಿಕಾರದಲ್ಲಿರ್ತೀರಿ. ರಾಜಕಾರಣಿಗಳು ಬರ್ತಾರೆ ಹೋಗ್ತಾರೆ, ನಾನು ಸೇರಿದಂಗೆ ಅಧಿಕಾರ ಇರ್ತದೆ ಹೋಗ್ತದೆ ಬರ್ತದೆ. ಆದರೆ ಇವರ ಗುಲಾಮಿ ಕೆಲಸ ಮಾಡಿ ನಿಮ್ಮ ಭವಿಷ್ಯಗಳನ್ನು ಹಾಳು ಮಾಡ್ಕೊಳ್ಬೇಡಿ. ಒಂದು ಸಮಯ ಇದೇ ರೀತಿ ನೀವು ನಡವಳಿಕೆ ಮಾಡಿದರೆ ಆದರೆ ಮುಂದಿನ ದಿನಗಳಲ್ಲಿ ನೀವು ಸಂಕಷ್ಟವನ್ನು ಎದುರಿಸ್ತಕ್ಕಂಥ ದಿನಗಳಿದೆ. ಮೊದಲು ಅವರಿಗೆ ರಕ್ಷಣೆ ಕೊಡಿ, ಮತ್ತು ಅವರ ಮನೆಯನ್ನು ಹಾಗೆ ಕಟ್ಟಿಕೊಡ್ಬೇಕು ಸರ್ಕಾರ ಅಂತೇಳಿ ಇವತ್ತು ಆಗ್ರಹ ಪಡಿಸ್ತೇನೆ. ನಾವು ಸಮರ್ಥವಾಗಿ ಮಾಡ್ತಾ ಇಲ್ಲ ಅಂತ ಏನಾದರೂ ತಮಗೆ ಅನಿಸಿದೆಯಾ? ಈಗ ಯಾವ್ಯಾವುದಕ್ಕೆ ಎಲ್ಲೆಲ್ಲಿ ಕಡಿವಾಣ ಹಾಕಬೇಕು ಅಲ್ಲೆಲ್ಲ ಮಾಡ್ತಾ ಇದ್ದೀವಿ. ಇದೊಂದು ಧ್ರುವೀಕರಣ ಸಂದರ್ಭ. ಸಂದರ್ಭ ಯಾಕೆ ಅಂದರೆ ನಮ್ಮ ಪಕ್ಷದಲ್ಲಿ ಅಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರುಗಳು, ಪದಾಧಿಕಾರಿಗಳು ಹೀಗೆ ನೇಮಕ ಮಾಡ್ತಕ್ಕಂಥ ಸಂದರ್ಭವನ್ನು ನಾವು ಧ್ರುವೀಕರಣ ಸಂದರ್ಭ ಅಂತೀವಿ. ಈ ಸಂದರ್ಭದಲ್ಲಿ ಏನಾಗ್ತದೆ, ಕೆಲವರು ರಾಜ್ಯಾಧ್ಯಕ್ಷರಾಗಬೇಕು ಅಂತ ಕೆಲವರಿಗೆ ಇರುತ್ತೆ, ಜಿಲ್ಲಾ ಅಧ್ಯಕ್ಷರಾಗಬೇಕು ಅಂತ ಕೆಲವರಿಗೆ ಇರುತ್ತೆ, ಕೆಲವರಿಗೆ ನಾನು ಪದಾಧಿಕಾರಿ ಆಗಬೇಕು ಅಂತ ಇರುತ್ತೆ, ಬಹಳ ಜನರಿಗಿರುತ್ತೆ. ಇರಬಾರ್ದು ಅನ್ನೋದು ತಪ್ಪಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದೆಲ್ಲ ಇರಬೇಕು. ಆದರೆ ನೇಮಕಗಳು ಹೈಕಮಾಂಡು ಒಂದು ಸಾರಿ ತೀರ್ಮಾನ ತಗೊಂಡ ಮೇಲೆ ನಾವೆಲ್ಲ ಏನು ಮಾಡಬೇಕು, ಅವರನ್ನು ಬೆಂಬಲಿಸಿ, ಯಾರು ಆಗಿರ್ತಾರೋ ಅವರನ್ನು ಬೆಂಬಲಿಸಿ ಅವ್ರ ಜೊತೆಯಲ್ಲಿ ಸೇರಿ ಪಕ್ಷ ಕಟ್ಟತಕ್ಕಂಥ ಕೆಲಸ ಮಾಡಬೇಕು. ಆ ಸಂದರ್ಭಗಳಲ್ಲಿ ಕೆಲವರಲ್ಲಿ ಆ ಭಿನ್ನಾಭಿಪ್ರಾಯ ಅಷ್ಟು ಬೇಗ ಹೋಗಿರಲ್ಲ. ಆ ಕಾರಣದಿಂದಾಗಿ ಗೊಂದಲಗಳು ಸಹಜವಾಗಿ ಸ್ವಲ್ಪ ದಿವಸ ಮುಂದುವರಿಯುತ್ತವೆ. ಇದಕ್ಕೆಲ್ಲಕ್ಕೂ ತೆರೆ ಎಳೀತಕ್ಕಂಥ ಕೆಲಸವನ್ನು ಹೈಕಮಾಂಡ್ ಮಾಡ್ತದೆ. ಅದಾದ ನಾವು ಮುಂದುವರಿಸ್ತೀವಿ. ಕಾಂಗ್ರೆಸ್ನಷ್ಟಿಲ್ಲ, ನಮ್ಮಲ್ಲಿ ಅಧಿಕಾರವೇ ಇಲ್ಲ. ಇರೋದೇ ಒಂದು ರಾಜ್ಯಾಧ್ಯಕ್ಷರ ಹುದ್ದೆ. ಹಲವು ಜನರು ಕೇಳ್ತಾರೆ, ಆದರೆ ಅದರ ತೀರ್ಮಾನ ಹೈಕಮಾಂಡ್ ಒಂದು ಸಾರಿ ಕೊಟ್ಟರೆ ಅಲ್ಲಿಗೆ ಮುಗಿದೋಗುತ್ತೆ. ಇಲ್ಲಿಗೆಲ್ಲ ಇಲ್ಲಿ ಒಂದು 50-60 ಜನ ಮಂತ್ರಿಗಳಾಗಬೇಕು ಅಂತ ಕಾಯ್ತಾರೆ ಕಾಂಗ್ರೆಸ್ಗೆ. ಇರೋರೇನೆ ಒಬ್ಬರು ಮಾತೊಬ್ಬರು ಕೇಳ್ತಾ ಇಲ್ಲ. ಒಬ್ಬರು ನೀವು ನೋಡಿ ಬೇಕಾದರೆ ಒಬ್ಬನ ಕಾಲು ಇನ್ನೊಬ್ಬರ ಕೈಯಲ್ಲಿ. ನಮ್ಮಲ್ಲಿ ಅದಿಲ್ಲ. ಒಂದು ಕೇಳ್ತಾರೆ, ಅದಾಗಿಲ್ಲ ಅಂದಮೇಲೆ ಬಿಟ್ಟಾಕ್ತಾರೆ. ಇದು ಸುಲಭ ಇದೆ, ಅದನ್ನು ನಿಭಾಯಿಸೋದು ಇದೆಲ್ಲ ಸುಲಭ ಇಲ್ಲ. ಈಗಾಗಲೇ ಮಂತ್ರಿಗಳು ಇದು ಮುಖ್ಯಮಂತ್ರಿನೇ ಬಿಡು ಅಂತ, ಚೇರ್ ಖಾಲಿ ಇಲ್ಲ ಅಂತ ಒಬ್ಬರು, ಮುಖ್ಯಮಂತ್ರಿ ನಾನಾಗಬೇಕು ಅಂತ ಒಬ್ಬರು. ಈಗ ನೋಡ್ತಾ ಇದ್ದೀರಿ, ಜಾರಕಿಹೊಳಿ ಅವರು ನಾನಾಗಬೇಕು, ಪರಮೇಶ್ವರ್ ನಾನಾಗಬೇಕು, ಜಮೀರ್ ಅಹಮದ್ ನಾನಾಗಬೇಕು, ಈ ಕಡೆ DK ಶಿವಕುಮಾರ್ ನಾನಾಗಬೇಕು, MB ಪಾಟೀಲ್ ನಾನಾಗಬೇಕು, HK ಪಾಟೀಲ್ ನಾನಾಗಬೇಕು. ಒಂದ ಎರಡರಿ 1 ಡಜನ್ ಮುಖ್ಯಮಂತ್ರಿಗಳು ಬೇಕು ಇವಾಗ ಅವ್ರಿಗೆ. ಎಲ್ಲಿ ತಂದು ಕೊಡೋದು ನಾವು? ಆ ಚೇರ್ಗಳೇ ಎತ್ಕೊಂಡು ಹೋಗಕ್ಕೆ ಶುರುವಾಗಿದ್ದವ್ರೆ. ಇಂಥ ಪರಿಸ್ಥಿತಿ ಅಲ್ಲಿದೆ. ಅದರಿಂದಾಗಿ ಒಬ್ಬರು ಕೊಟ್ಟರೆ ಒಬ್ಬರು ಬಿಡಲ್ಲ. ಸರ್ಕಾರ ಹೆಚ್ಚು ಕಡಿಮೆ ಅದರ ಆಯುಷ್ ಹತ್ತಿರಕ್ಕೆ ಬಂದುಬಿಟ್ಟಿದೆ ಅಂತ ನನಗನ್ನಿಸ್ತಾ ಇದೆ. ಅದಕ್ಕೆ ಅವ್ರಿಗೂ ಭಯ ಇರೋದು. ಈ ಕನ್ಸ್ಟ್ರಕ್ಷನ್ಗಳು ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ಗಳಾಗಿದ್ದೋ ಬೇಗ ಬೇಗ ಮುಗಿಸ್ಕೊಂಬಿಡೋಣ, BJP ಏನಾನ ನೆಕ್ಸ್ಟ್ ಬಂದುಬಿಟ್ರೆ ನಮ್ಮನ್ನು ಬಲಿ ಹಾಕಿಬಿಡ್ತಾರೆ ಅಂತೇಳಿ ಭಾಳ ಹಗಲು ರಾತ್ರಿ ಪಾಪ ದುಡಿತಾ ಇದ್ದಾರೆ. ಎಲ್ಲಿ ಸರ್?
ಇಲ್ಲೇನು ಅದೇ ಹೇಳೋದು. ನೋಡಿ, ಪಾರ್ಟಿ ಕಟ್ಟಲಿಕ್ಕೆ ಅಷ್ಟೊಂದು ಕಾಂಪಿಟೇಷನ್ ಇದೆ ನಮ್ಮಲ್ಲಿ. ನಾನು ಪಾರ್ಟಿ ಕಟ್ಟಬೇಕು ಪಾಪ ಏನು. ಯಾಕೆಂದರೆ ನಮ್ಮಲ್ಲಿ ಈ ಸುಳ್ಳು ಹೇಳ್ಬಿಟ್ರು ಈ ಕಾಂಗ್ರೆಸ್ನವರು. ಪೇ ಸಿ ಎಂ ಬೋರ್ಡ್ ಹಾಕ್ಬಿಟ್ರು. ನಾವೇನಾದರೂ ಒಂದೇನೋ ನಾವು ಬೋರ್ಡ್ ಹಾಕಕ್ಕೆ ಹೋದರೆ ನಮ್ಮನ್ನು ಜೈಲಿಗೆ ಹಾಕ್ತಾರೆ. ಅವರೆಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಈ ಸಂವಿಧಾನ ಎಷ್ಟು ಗೌರವಯುತವಾದ್ದು. ನಾವೆಲ್ಲರಿಗೂ ಅವಕಾಶ ಕೊಡ್ಬೇಕು. ನೋಡಿ, ಅವ್ರು ಪೋಸ್ಟ್ ಅಂಟಿಸಿದ್ರು ನಾವು ಸುಮ್ಮನಿದ್ವಿ. ಯಾಕೆ ಗೊತ್ತಾ? ಸುಮ್ಮನೆ ಅಂಟಿಸ್ಕೊಂಡು ಬಿಟ್ಟು ನಾವೇನು ತಗೊಳ್ತಿಲ್ವಲ್ಲ ಅಂತ. ಈಗ ಅವ್ರು ತಗೊಳ್ತಾರೆ, 60% ಆಗೋಗಿದೆ. ಆದರೆ ಯಾರಾದರೂ ನಮ್ಮ ಹುಡುಗರೋಗಿ ಒಂದು ಪೋಸ್ಟ್ ಅಂಟಿಸ್ಬಿಟ್ರೆ ಅವ್ರನ್ನ ಜೈಲಿಗೆ ಕಳಿಸ್ಬಿಡ್ತಾರೆ. ನಾವು ಮಾಡಿದ್ವಿ ಆ ಕೆಲಸ? ಇಲ್ಲ. 40% ಅಂದ್ರಿ, 40% ಎಲ್ಲಾದರೂ ಪ್ರೂವ್ ಮಾಡಿದ್ರೆ ಈಗ 60% ಅಂತ ನಿಮ್ಮವರೇ ಹೇಳ್ತಾವ್ರೆಲ್ಲ, ಕಾಂಟ್ರಾಕ್ಟರ್ಗಳೇ ಹೇಳ್ತಾವ್ರೆ. ಅದಕ್ಕೆ ಮಾತ್ರ ಬೆಲೆ ಇಲ್ಲ. ಹೀಗೆ ಅವ್ರ ಪ್ರಾಬ್ಲಮ್ ಬೇರೆ, ಸುಳ್ಳುಗಳು ಹೇಳಿದ್ದು ಮಾಡಿದ್ರು. ನಮ್ಮದು ಆ ರೀತಿ ಇಲ್ಲ. ನಮ್ಮಲ್ಲಿ ಒಟ್ಟಾರೆ ನಾನು ಪಕ್ಷ ಕಟ್ಟಬೇಕು ಅನ್ನೋ ಹೋರಾಟವೇ ಹೊರತು ಬೇರೆ ಏನೂ ಇಲ್ಲ ಅಷ್ಟೆ. ಯಾರಾದರೂ ಅಡ್ವರ್ಟೈಸ್ಮೆಂಟ್ ಹಾಕಿದ್ರ ಗಂಗೆಯಲ್ಲಿ ಬಂದು ನೀವು ಸ್ನಾನ ಮಾಡಿ ನಿಮ್ಮ ಬಡತನ ಎಲ್ಲ ನಿರ್ಮೂಲನೆ ಆಗುತ್ತೆ ಅಂತೇಳಿ ಯಾರಾದ್ರು ಹಾಕಿದ್ರ? ಇಲ್ಲ. ಹಿಂದೂ ಧರ್ಮದ ಅಸ್ಮಿತೆ ಗಂಗೆಯಲ್ಲೂ ಇದು ಸ್ನಾನ ಮಾಡೋದು, ಅಥವಾ ಕಲ್ಯಾಣಿಗಳಲ್ಲಿ ಮಾಡೋದು, ಇಲ್ಲಾಂದರೆ ದೇವರ ಇದಾಗಿ ತೀರ್ಥ ತಲೆ ಮೇಲೆ ಹಾಕೊಳ್ಳೋದು, ಇದೆಲ್ಲ ಒಂದು ಸಂಸ್ಕೃತಿ. ಇದನ್ನು ಮೂದಲಿಸೋದಾಗಲಿ ನಿಂದಿಸೋದಾಗಲಿ ಯಾರಿಗೂ ಅಧಿಕಾರ ಇಲ್ಲ. ರಾತ್ರಿ ಎಲ್ಲ ಪೂಜೆ ಮಾಡ್ತಾರೆ ಖರ್ಗೆ ಅವ್ರ ಮನೆಯಲ್ಲಿ. ಅದ್ಯಾಕೆ ನಾಟಕ? ರಾತ್ರಿ ಎಲ್ಲ ಕಚ್ಚೆ ಪಂಚೆ ಕಟ್ಕೊಂಡು ನಾಮಗಳು ಹಾಕ್ಕೊಂಡು ಮೈಯೆಲ್ಲ ಅದೇನೋ ತೆಲುಗಿನಾಗ ಒಂದು ಗಾದೆ ಹೇಳ್ತಾರೆ, ಬೂಟಾಟಿಕೆ ಸ್ವಾಮೀಜಿಗೆ ಮೈಯೆಲ್ಲ ವಿಭೂತಿ ಅಂತ. ಹಂಗೆ ರಾತ್ರಿ ಎಲ್ಲ ಹಚ್ಕೊಂಡು ಮಾಡಿ ಹೊರಗಡೆ ಬಂದು ಯಾರನ್ನ ಓಲೈಸ್ಲಿಕ್ಕೆ ನೀವು ಈ ರೀತಿ ಮಾಡ್ತಾ ಇರೋದು? ಈ ತಿಂಗಳು ಕುಂಭಮೇಳ ಟಿ ನರಸೀಪುರದಲ್ಲಿದೆ, 10, 11, 12. ಕಾಂಗ್ರೆಸ್ ಸರ್ಕಾರನೇ ಮಾಡ್ತಾ ಇದೆಯಲ್ಲ ಅದನ್ನು. AICC ಅಧ್ಯಕ್ಷರು ತಾನೇ ಅವರು. ಇವತ್ತು ಸರ್ಕಾರ ಮುಖ್ಯಮಂತ್ರಿಗಳು ತಾನೇ ಇದನ್ನು ಮಾಡಿಸ್ತಾ ಇರೋದು. ಅವ್ರನ್ನ ಸಸ್ಪೆಂಡ್ ಮಾಡಲಿ ಪಾರ್ಟಿಯಿಂದ ಮುಖ್ಯಮಂತ್ರಿಗಳು. ಆಮೇಲೆ ರಾಹುಲ್ ಗಾಂಧಿ ಯಾವುದನ್ನು ಟೆಂಪಲ್ಗೆ ಹೋಗ್ತಿದ್ರಾ? ನಾನು ಕೌಲ್ ಬ್ರಾಹ್ಮಣ, ಎಲ್ಲಿ ಆ ಕೌಲ್ ಎಲ್ಲಿಂದ ಬಂತು ಗೊತ್ತಿಲ್ಲ ನನಗೆ. ನಾನು ಕೌಲ್ ಬ್ರಾಹ್ಮಣ ಅಂದ್ಕೊಂಡ್ರು ಅಲ್ವಾ? ಪಾರ್ಸಿಗೆ ಹುಟ್ಟಿದವರು ಕೌಲ್ ಬ್ರಾಹ್ಮಣ ಹಿಂಗಾತಾರಪ್ಪ. ಪಾರ್ಸಿ ಅಂದ್ಬಿಟ್ಟಿದವರು. ನಮ್ಮ ಹಿಂದೂ ತತ್ವನೇ ತಗೊಳ್ಳೋಣ, ಸಂವಿಧಾನವನ್ನೇ ತಗೊಳ್ಳೋಣ. ಈ ದೇಶದಲ್ಲಿ ಯಾರು ಗಂಡು ಅವರಿಗೆ ಹಿಂಗೆ ಬರ್ತದೆ. ಬ್ರಾಹ್ಮಣರನ್ನು ಒಬ್ಬ ದಲಿತ ಮದುವೆ ಆಗ್ಬೋದು, ಹೆಣ್ಣು ಮಗಳನ್ನು. ಅವರಿಗೆ ಆಗ್ತಕ್ಕಂಥ ಮಕ್ಕಳು ಕೂಡ ದಲಿತರೇ ಆಗ್ತಾರೆ ಹೊರತು ಬ್ರಾಹ್ಮಣರಾಗಲ್ಲ. ಅದೇ ಬ್ರಾಹ್ಮಣರು ನಮ್ಮ ಹೆಣ್ಣು ಮಗಳನ್ನ ದಲಿತರ ಹೆಣ್ಣು ಮಗಳು. ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.